ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯಪಟ್ಟಂತೆ 4ನೇ ರೂಪಣಾತ್ಮಕ ಮೌಲ್ಯಮಾಪನ. ಈ ಒಂದು ಮೌಲ್ಯಮಾಪನವನ್ನು ಒಂದು ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಆಮೇಲೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ LVಯನ್ನು ಆಧರಿಸಿ ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಖ್ಯ ಪ್ರಶ್ನೆ ಒಂದಿದೆ. ಪ್ರತಿಯೊಂದು ಪ್ರಶ್ನೆಗೆ 4 ಆಯ್ಕೆಗಳಿರ್ತವೆ. ಅದಕ್ಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಬರೀಬೇಕು. ಮೊದಲೇ ಪ್ರಶ್ನೆ ಇತ್ತು, ಅದು ಏನಂತಂದ್ರೆ ಯಂಗ್ ಇಟಲಿ ಪಕ್ಷವನ್ನು ರಚಿಸಿದವರು ಅಂಥೇಳಿ. ಅಲ್ಲಿ ಒಂದು ಪ್ರಶ್ನೆ ನೋಡೋಣ. ಮೊದಲಿಗೆ ಪ್ರಶ್ನೆ ಪತ್ರಿಕೆ ನೋಡೋಣ, ಆಮೇಲೆ ಉತ್ತರ ಸಹಿತ ನೋಡ್ತಾ ಹೋಗೋಣ. ಎರಡನೇದು ಬಂದಾಗ ಆಫ್ರಿಕಾದ ನಂತರ ಅತಿ ಹೆಚ್ಚು ಬುಡಕಟ್ಟು ಸಮುದಾಯಗಳು ಕಂಡುಬರುವ ದೇಶ ಅಂಥೇಳಿ. ಇನ್ನು ಮುಖ್ಯ ಪ್ರಶ್ನೆ 7 ಅಂತ ಹೇಳಿದಾಗ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಅಂಥೇಳಿ ಒಂದು ಪ್ರಶ್ನೆ ಇದೆ. 4ನೇದು 1 ಕೋಟಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ಸ್ವೀಕರಿಸುವ ಗ್ರಾಹಕ ವೇದಿಕೆ ಯಾವುದು ಅಂಥೇಳಿ. ಇನ್ನು ಮುಖ್ಯ ಪ್ರಶ್ನೆ 3ಕ್ಕೆ ಬಂದಾಗ 5ನೇ ಪ್ರಶ್ನೆ ಏನಂತಂದ್ರೆ ಇಟಲಿ ಏಕೀಕರಣದಲ್ಲಿ ಜೋಸೆಫ್ ಮ್ಯಾಜಿನಿಯ ಪಾತ್ರವೇನು ಅಂಥೇಳಿ. ಇದಕ್ಕೆ ಅಥವಾ ಪ್ರಶ್ನೆ ಕೊಟ್ಟಿದ್ದೀನಿ ಇಲ್ಲಿ. ಫ್ರೆಂಚ್ ಚಿಂತಕರ ಪ್ರಭಾವವು ಫ್ರೆಂಚ್ ಕ್ರಾಂತಿಗೆ ಹೇಗೆ ಕಾರಣವಾಯಿತು ಅಂಥೇಳಿ. ಇನ್ನು 6ನೇ ಪ್ರಶ್ನೆ ಜಾತ್ಯತೀತತೆಯು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೇಗೆ ಪ್ರೋತ್ಸಾಹಿಸಿತು ಅಂಥೇಳಿ ಒಂದು ಪ್ರಶ್ನೆ ಇದೆ. ಇನ್ನು 7ನೇದು ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂಥೇಳಿ. ಓಕೆ, ನೆಕ್ಸ್ಟ್ ಮುಖ್ಯ ಪ್ರಶ್ನೆ 4ರಲ್ಲಿ 5-6 ವಾಕ್ಯಗಳಲ್ಲಿ ಉತ್ತರ ಇರಬೇಕು. 3 ಅಂಕದ ಒಂದು ಪ್ರಶ್ನೆ. 8ನೇ ಪ್ರಶ್ನೆ ಏನಂತಂದರೆ ಪುನರುಜ್ಜೀವನಕ್ಕೆ ಕಾರಣಗಳನ್ನು ತಿಳಿಸಿ ಅಂಥೇಳಿ ಅದ. ಇದಕ್ಕೆ ಅಥವಾ ಪ್ರಶ್ನೆಯನ್ನು ಕೂಡ ಕೊಟ್ಟಿದ್ದೇನೆ. ಅದು ಏನಂತಂದಾಗ ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮಗಳನ್ನು ತಿಳಿಸಿ ಅಂಥೇಳಿ. ಇನ್ನು 9ನೇ ಪ್ರಶ್ನೆ ನೋಡೋದಾದ್ರೆ ಸಾರಿಗೆ ದೇಶದ ಆರ್ಥಿಕತೆಯ ಜೀವನಾಡಿ. ಇದನ್ನು ಸಮರ್ಥಿಸಬೇಕು ಅಂಥೇಳಿ. ಇದಕ್ಕೆ ಉತ್ತರವನ್ನು ನೋಡ್ತಾ ಹೋಗೋಣ. ಇನ್ನು ಮುಖ್ಯ ಪ್ರಶ್ನೆ 5ಕ್ಕೆ ಬಂದಾಗ 8 ವಾಕ್ಯಗಳಲ್ಲಿ ಉತ್ತರ ಇರಬೇಕು. ಕೊನೆಯ ಪ್ರಶ್ನೆ ಶ್ರಮ ವಿಭಜನೆಯ ಅನುಕೂಲ ಮತ್ತು ಅನಾನುಕೂಲತೆಗಳನ್ನು ಪಟ್ಟಿ ಮಾಡಬೇಕು. ಇನ್ನು ಉತ್ತರ ಸಹಿತವನ್ನು ಏನು ಮಾಡಿ ಅಂತಂದ್ರೆ ಇಲ್ಲೇ ನೋಡ್ತಾ ಹೋಗೋಣ. ಮೊದಲಿಗೆ ಮುಖ್ಯ ಪ್ರಶ್ನೆ 1ರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿದ್ದು ಯಂಗ್ ಇಟಲಿ ಪಕ್ಷವನ್ನು ರಚಿಸಿದವರು ಯಾರು ಅಂತೇಳಿ ಮೊದಲೇ ಪ್ರಶ್ನೆ. ಅದಕ್ಕೆ ಉತ್ತರ ಯಾರಂತಂದ್ರೆ ಜೋಸೆಫ್ ಮ್ಯಾಜಿನಿ ಅಂತಕ್ಕಂಥವ್ರು. ಇನ್ನು 2ನೇ ಪ್ರಶ್ನೆ ಬಂದಾಗ ಆಫ್ರಿಕಾದ ನಂತರ ಅತಿ ಹೆಚ್ಚು ಬುಡಕಟ್ಟು ಸಮುದಾಯಗಳು ಕಂಡು ಬಂದ ದೇಶ ಅಂಥೇಳಿ. ಅದಕ್ಕೆ ಉತ್ತರವನ್ನು ನೋಡೋದಾದ್ರೆ ಯಾವ ದೇಶ ಅಂತಂದ್ರೆ ಭಾರತ ದೇಶ ಅಂತಕ್ಕಂಥದ್ದು. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. 3ನೇ ಪ್ರಶ್ನೆ ಏನಂತಂದರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಅಂಥೇಳಿ. ಇಲ್ಲಿ ದಾವಣಗೆರೆ ಅಂಥೇಳಿ. ಇನ್ನು 4ನೇ ಪ್ರಶ್ನೆ 1 ಕೋಟಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ಸ್ವೀಕರಿಸುವ ಗ್ರಾಹಕ ವೇದಿಕೆ ಯಾವುದು ಅಂಥೇಳಿ. ಅದು ಯಾವುದು ಅಂತಂದ್ರೆ ಜಿಲ್ಲಾ ಆಯೋಗ ಅಂಥೇಳಿ. ಓಕೆ, ನೆಕ್ಸ್ಟು ಮುಖ್ಯ ಪ್ರಶ್ನೆ 3ಕ್ಕೆ ಬಂದಾಗ 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 5ನೇ ಪ್ರಶ್ನೆ ಏನಾಯ್ತು ತಂದಾಗ ಇಟಲಿ ಏಕೀಕರಣದಲ್ಲಿ ಜೋಸೆಫ್ ಮ್ಯಾಜಿನಿಯ ಪಾತ್ರವೇನು ಅಂಥೇಳಿ. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಮ್ಯಾಜಿನಿ ಅಂತಕ್ಕಂಥನು ಒಬ್ಬ ಪ್ರಸಿದ್ಧ ಕ್ರಾಂತಿಕಾರಿ ಚಿಂತಕನಾಗಿದ್ದ ಮತ್ತು ಬರಹಗಾರ ಕೂಡ ಆಗಿದ್ದ. ಇನ್ನು 2ನೇ ಒಂದು ಪಾಯಿಂಟ್ ನೋಡೋದಾದ್ರೆ ಅವರು ಇಟಲಿ, ಆಸ್ಟ್ರಿಯಾ, ಆಮೇಲೆ ಪ್ಯಾಪ್ಸಿ ಎಲ್ಲಿನ ಒಂದು ಲೇಖನಗಳಿಂದ ಏನಂತಂದ್ರೆ ಇಟಲಿಯಲ್ಲಿ ಯುವಕರನ್ನು ಏನು ಮಾಡಿದಾರಂತಂದ್ರೆ ಒಂದು ರೀತಿಯಲ್ಲಿ ಪ್ರಚೋದಿಸಿದರು ಅಂತೇಳಿ ನೋಡ್ತೀವಿ. ಅಷ್ಟೇ ಅಲ್ಲದೆ ರಾಷ್ಟ್ರದ ಏಕೀಕರಣ, ಸ್ವಾತಂತ್ರ್ಯ ಮುಂತಾದ ಕ್ರಾಂತಿಕಾರಿ ಅಭಿಪ್ರಾಯಗಳಿಂದ ಜನರನ್ನು ಏನು ಮಾಡಿರುತ್ತಂದ್ರೆ ಇಲ್ಲಿ ಹುರಿದುಂಬಿಸಿದರು. ಹಾಗಾಗಿ ಅಂದಿನ ಒಂದು ರಾಜಕೀಯ ವ್ಯವಸ್ಥೆಯ ವಿರುದ್ಧ ಏನು ಮಾಡಿರುತ್ತಂದ್ರೆ ಒಂದು ರೀತಿಯಲ್ಲಿ ಹೋರಾಟವನ್ನು ಪ್ರಚೋದನೆ ಕೊಟ್ಟರು ಅಂತೇಳಿ ನೋಡ್ತೀವಿ. ಇನ್ನು ಅವರು ತರುಣ ಇಟಲಿ ಅಂತಕ್ಕಂಥ ಒಂದು ಸೈನ್ಯವನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಏಕೀಕರಣವನ್ನು ಸಾಧಿಸ್ತಕ್ಕಂಥ ಗುರಿಯನ್ನು ಕೂಡ ಏನು ಮಾಡಿದ್ರು ಅಂತಂದ್ರೆ ಇಲ್ಲಿ ಹೊಂದಿದ್ರು. ಇದಿಷ್ಟು ಈ ಒಂದು ಪ್ರಶ್ನೆಗೆ ಉತ್ತರ. ಇಟಲಿ ಏಕೀಕರಣದಲ್ಲಿ ಮ್ಯಾಜಿನಿಯ ಪಾತ್ರ ಅಂತಕ್ಕಂಥದ್ದು. ಇನ್ನು ಅಥವಾ ಪ್ರಶ್ನೆ ಇತ್ತು, ಅದೇನಂತಂದ್ರೆ ಫ್ರೆಂಚ್ ಚಿಂತಕರ ಪ್ರಭಾವವು ಫ್ರೆಂಚ್ ಕ್ರಾಂತಿಗೆ ಹೇಗೆ ಕಾರಣವಾಯಿತು ಅಂಥೇಳಿ. ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ತತ್ವಜ್ಞಾನಿಗಳು, ಬುದ್ಧಿಜೀವಿಗಳಾಗಿರ್ತಕ್ಕಂಥ ಮಾಂಟೆಸ್ಕೊ ಆಗಿರ್ಬೋದು, ರೂಸೋ ಆಗಿರ್ಬೋದು, ಈ ಒಂದು ಕ್ರಾಂತಿಕಾರಿಗಳ ಒಂದು ಬರಹಗಳೇನಾಗ್ತವೆ ಅಂತಂದರೆ ಇಲ್ಲಿ ಒಂದು ರೀತಿಯಲ್ಲಿ ಕ್ರಾಂತಿ ಉಂಟಾಗಲಿಕ್ಕೆ ಮುಖ್ಯವಾಗಿ ಕಾರಣವಾಗ್ತವೆ ಅಂತೇಳಿ ನೋಡ್ಬೋದು. ಇನ್ನು ಮಾಂಟೆಸ್ಕೊ ಏನು ಮಾಡ್ತಾನಂತಂದ್ರೆ ಸ್ಪಿರಿಟ್ ಆಫ್ ಲಾಸ್ ಅಂತಕ್ಕಂಥ ಒಂದು ಕೃತಿಯಲ್ಲಿ ರಾಜರ ದೈವದತ್ತ ಅಧಿಕಾರವನ್ನು ಏನು ಮಾಡ್ತಾನಂತಂದರೆ ಇಲ್ಲಿ ಒಂದು ನಿರಾಧಾರವೆಂತೇಳಿ ಟೀಕೆ ಮಾಡ್ತಾನೆ. ಆಮೇಲೆ ಸಂವಿಧಾನಿಕ ರಾಜಪ್ರಭುತ್ವಕ್ಕೆ ಬೆಂಬಲವನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೆ ರೂಸೋ ಬರ್ತಾನೆ. ಏನಪ್ಪ ಅಂತಂದ್ರೆ ಸಾಮಾಜಿಕ ಒಪ್ಪಂದ ಅಂತಕ್ಕಂಥ ಒಂದು ಕೃತಿಯನ್ನು ಇಲ್ಲಿ ರಚನೆ ಮಾಡ್ತಾನೆ. ಇದು ಏನು ಹೇಳ್ತೈತಪ್ಪ ಅಂತಂದ್ರೆ ಮಾನವ ಇಲ್ಲಿ ಸ್ವತಂತ್ರವಾಗಿ ಜನಿಸಿದ,
ಆದರೆ ಎಲ್ಲೆಲ್ಲೋ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಅಂಥೇಳಿ ಸೊ ಈ ಒಂದು ಸಾಮಾಜಿಕ ಒಪ್ಪಂದದಲ್ಲಿ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಯಾರಂತಂದ್ರೆ ವಾಲ್ಟೇರ್ ಅಂತಕ್ಕಂಥವ್ರು. ಆಮೇಲೆ ಫ್ರಾನ್ಸ್ನಲ್ಲಿ ಪ್ರಚಲಿತವಿದ್ದ ಸಂಪ್ರದಾಯ ಆಗಿರ್ಬೋದು, ಏಕಾಚರಣೆ ಆಗಿರ್ಬೋದು, ಆಮೇಲೆ ಅಂಧಶ್ರದ್ಧೆ, ಸೊ ಇವುಗಳನ್ನು ಏನು ಮಾಡ್ತಾರೆ ಅಂತಂದರೆ ವಾಲ್ಟೇರ್ ಅಂತಕ್ಕಂಥವ್ರು ಖಂಡಿಸ್ತಾರೆ. ಅಲ್ಲದೆ ರೋಮನ್ ಕ್ಯಾಥೋಲಿಕ್ ಚರ್ಚನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಇವರು ಖಂಡಿಸ್ತಾರೆ. ಇದಿಷ್ಟೇನಂತಂದ್ರೆ ಈ ಪ್ರಶ್ನೆಗೆ ಉತ್ತರ. ಇನ್ನು 6ನೇ ಪ್ರಶ್ನೆ ನೋಡಿದಾದ್ರೆ ಸೊ ಜಾತ್ಯತೀತತೆಯು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಹೇಗೆ ಪ್ರೋತ್ಸಾಹಿಸುತ್ತದೆ ಅಂಥೇಳಿ. ಉತ್ತರವನ್ನು ನೋಡಿದಾದ್ರೆ ಇಲ್ಲಿ ರಾಷ್ಟ್ರೀಯ ಐಕ್ಯತೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ಅಂಶಗಳನ್ನು ಏನು ಮಾಡ್ಬೋದು ಅಂದ್ರೆ ಈ ಕೆಳಗಿನಂತ ನೋಡ್ಬೋದು. ಭಾರತ ಅಂತಕ್ಕಂಥದ್ದು ಒಂದು ಜಾತ್ಯತೀತ ರಾಷ್ಟ್ರವಾಗಿದೆ. ರಾಷ್ಟ್ರದ ಪ್ರತಿಯೊಬ್ಬ ಪೌರನು ತನ್ನದೇ ಆದ ಒಂದು ಮತವನ್ನು ಆಚರಿಸ್ತಕ್ಕಂಥ ಒಂದು ಧಾರ್ಮಿಕ ಹಕ್ಕನ್ನು ಹೊಂದಿದ್ದಾನೆ. ಸರ್ವಧರ್ಮ ಸಮನ್ವಯತೆ ಒಂದು ಭಾವ ಕಂಡು ಬರ್ತದೆ. ಆದ್ದರಿಂದ ರಾಷ್ಟ್ರದ ಏಕತೆಯನ್ನು ಇಲ್ಲಿ ಪ್ರೋತ್ಸಾಹಿಸಬೇಕು ಅಂತೇಳಿ ನಾವಿಲ್ಲಿ ಬರಿಬೇಕು ಜಾತ್ಯತೀತತೆಯಿಂದ. ಇನ್ನು ಮುಖ್ಯ ಪ್ರಶ್ನೆ ಯಾವುದು 7ನೇ ಪ್ರಶ್ನೆ, ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಸೂಕ್ತವಾಗಿರ್ತಕ್ಕಂಥ ವಾಯುಗುಣ ಇಲ್ಲಿ ಪ್ರಭಾವ ಬೀರ್ತದೆ ಅಥವಾ ಅಗತ್ಯವಾಗ್ತದೆ. ನೀರಿನ ಪೂರೈಕೆ ಅಂತಕ್ಕಂಥದ್ದು, ಸಾರಿಗೆ ವ್ಯವಸ್ಥೆ, ಕಾರ್ಮಿಕರ ಲಭ್ಯತೆ, ವಿಶಾಲ ಮಾರುಕಟ್ಟೆ, ತಂತ್ರಜ್ಞಾನ, ಕಚ್ಚಾ ವಸ್ತುಗಳ ಲಭ್ಯತೆ ಅಂತೇಳಿ. ಇನ್ನೂ ಅನೇಕ ಅಂಶಗಳು ಬರ್ತಾವೆ. ಸೊ ಅವುಗಳನ್ನು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಬರೀಬಹುದು. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ ಬಂದಾಗ 5 ವಾಕ್ಯದಲ್ಲಿ ಉತ್ತರ ಕೊಡಬೇಕು. 8ನೇ ಪ್ರಶ್ನೆ ಏನಂತಂದ್ರೆ ಪುನರುಜ್ಜೀವನಕ್ಕೆ ಕಾರಣಗಳನ್ನು ತಿಳಿಸಿ ಅಂತೇಳಿ. ಇಲ್ಲಿ ಏನಾಗ್ತೈತೆ ಅಂದರೆ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರ ಅಂತಕ್ಕಂಥದ್ದು ಪತನವಾಗ್ತದೆ. ಊಳಿಗಮಾನ್ಯ ಪದ್ಧತಿ ಅಂತಕ್ಕಂಥದ್ದು ಅವನತಿ ಆಗ್ತದೆ. ಅದೇ ರೀತಿ ಜರ್ಮನಿಯ ಗುಟೆನ್ಬರ್ಗ್ನ ಒಂದು ಮುದ್ರಣ ಯಂತ್ರದ ಸಂಶೋಧನೆ ಉಂಟಾಗ್ತದೆ. ಸೊ ಭೌಗೋಳಿಕ ಅನ್ವೇಷಣೆಗಳು ಕೂಡ ಕಾರಣವಾಗ್ತವೆ. ಯುರೋಪಿನ ರಾಜಕುಮಾರರು, ಶ್ರೀಮಂತರು, ವ್ಯಾಪಾರಿಗಳು, ಆಮೇಲೆ ಪಾದ್ರಿಗಳು, ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ವಿದ್ವಾಂಸರಿಗೆ ಮತ್ತು ವಿಜ್ಞಾನಿಗಳಿಗೆ, ಕಲಾವಿದರಿಗೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಒಂದು ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಅದರೊಳಗೆ ತತ್ವಜ್ಞಾನಿಗಳು ಕೂಡ ಬರ್ತಾರೆ. ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಂತಂದರೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ತಿಳಿಸಿ ಅಂತೇಳಿ. ಇಲ್ಲಿ ನೋಡೋದಾದ್ರೆ ಕ್ರೈಸ್ತ ಸನ್ಯಾಸಿಗಳು ಮತ್ತು ಪೋಪರ ಭೋಗ ಜೀವನ ಮತ್ತು ರಾಜಕೀಯ ಆಸಕ್ತಿ ಅಂತಕ್ಕಂಥದ್ದು ಮುಖ್ಯವಾಗಿ ಒಂದು ಪರಿಣಾಮ ಉಂಟಾಗ್ತದೆ. ಇನ್ನು ಪಾಪಕ್ಷಮೆಯ ಒಂದು ಹೆಸರಿನಲ್ಲಿ ಚರ್ಚ್ನಿಂದ ಒಂದು ಭ್ರಷ್ಟಾಚಾರ ಉಂಟಾಗ್ತದೆ. ಸೊ ಅರಮನೆ ಮತ್ತು ಚರ್ಚಿನ ನಡುವೆ ಏನಂತಂದ್ರೆ ಅಧಿಕಾರಕ್ಕಾಗಿ ತಿಕ್ಕಾಟ ಅಂತಕ್ಕಂಥದ್ದು ಉಂಟಾಗ್ತದೆ. ವೈಜ್ಞಾನಿಕ ದೃಷ್ಟಿಕೋನದ ಒಂದು ಉದಯ ಉಂಟಾಗ್ತದೆ. ಮೂಲ ಹಿಬ್ರು ಒಂದು ಭಾಷೆಯಿಂದ ಬೈಬಲನ್ನು ನೆನಪಾತ ಇತರೆ ಭಾಷೆಗಳಿಗೆ ಭಾಷಾಂತರಿಸಿದ್ದನ್ನು ಇಲ್ಲಿ ಚರ್ಚ್ ಅಂತಕ್ಕಂಥದ್ದು ವಿರೋಧ ಮಾಡ್ತದೆ. ಅಷ್ಟೇ ಅಲ್ಲದೆ ಹೊಸ ರಾಷ್ಟ್ರೀಯ ಒಂದು ಪ್ರಭುತ್ವಗಳ ಉದಯ ಕೂಡ ಆಗ್ತದೆ. ಇನ್ನು ಧರ್ಮಾಭಿಮಾನಕ್ಕಿಂತ ರಾಷ್ಟ್ರಾಭಿಮಾನ ಅಂತಕ್ಕಂಥದ್ದು ದೊಡ್ಡದಂತೇಳಿ ಜನರಲ್ಲಿ ತಿಳುವಳಿಕೆ ಅಂತಕ್ಕಂಥದ್ದು ಮೂಡ್ತದೆ. ಸೊ ಇದರಿಂದ ತಂದಾಗ ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮದಿಂದ. ಅಥವಾ ಪ್ರಶ್ನೆ ಯಾವುದು 9ನೇ ಪ್ರಶ್ನೆ ಇತ್ತು ಏನಂತಂದ್ರೆ ಸಾರಿಗೆ ದೇಶದ ಆರ್ಥಿಕತೆಯ ಜೀವನಾಡಿ. ಸೊ ಇದನ್ನು ಸಮರ್ಥಿಸಬೇಕು ಅಂದರೆ ಸಾರಿಗೆ ಒಂದು ಮಹತ್ವವನ್ನು ಇಲ್ಲಿ ಬರೀಬೇಕು. ನೈಸರ್ಗಿಕ ಸಂಪನ್ಮೂಲಗಳಾದ ಸಮರ್ಥ ಒಂದು ಬಳಕೆಯಿಂದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲು ಇಲ್ಲಿ ಒಂದು ಸಾರಿಗೆ ಅಂತಕ್ಕಂಥದ್ದು ಮುಖ್ಯವಾಗಿ ಬೇಕಾಗ್ತದೆ. ಇನ್ನು ಸಾರಿಗೆ ಅಂತಕ್ಕಂಥದ್ದು ಏನಂತಂದ್ರೆ ಆಹಾರ ಧಾನ್ಯ ಹಾಗೂ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಬೇಕಾಗ್ತದೆ. ಅದೇ ರೀತಿ ಗೊಬ್ಬರ ಆಗಿರ್ಬೋದು, ಕೃಷಿ ಮೇಲೆ ಉಪಕರಣಗಳನ್ನು ಕೃಷಿ ವಲಯಗಳಿಗೆ ಸಾಗಿಸಲು ಬೇಕಾಗ್ತದೆ. ಅದೇ ರೀತಿ ಗಣಿಗಳಿಂದ ಖನಿಜಗಳನ್ನು ಕೈಗಾರಿಕೆಗಳಿಗೆ ಸಾಗಿಸಲು ಬೇಕಾಗ್ತದೆ. ಸೊ ಕೈಗಾರಿಕೆಗಳಿಂದ ಶುದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಬೇಕು. ಇನ್ನು ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಇಲ್ಲಿ ಸಾರಿಗೆ ಅಂತಕ್ಕಂಥದ್ದು ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಸೊ ಅದು ಮುಖ್ಯ ಪ್ರಶ್ನೆಯಲ್ಲಿ ಬರ್ತದೆ. 8 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. 4 ಅಂಕದ ಒಂದು ಪ್ರಶ್ನೆ ಇರ್ತದೆ. ಏನಂತಂದ್ರೆ ಶ್ರಮ ವಿಭಜನೆಯ ಅನುಕೂಲ ಮತ್ತು ಅನಾನುಕೂಲತೆಗಳನ್ನು ಇಲ್ಲಿ ಪಟ್ಟಿ ಮಾಡಬೇಕು. ಮೊದಲಿಗೆ ಅನುಕೂಲಗಳನ್ನು ನೋಡ್ತಾ ಹೋಗೋಣ. ಶ್ರಮದ ದಕ್ಷತೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತದೆ. ಉತ್ಪಾದನೆಯ ಗುಣಮಟ್ಟ ಹೆಚ್ಚಾಗ್ತದೆ. ಲಾಭ ಹೆಚ್ಚಾಗುತ್ತದೆ ಅಂತೇಳಿ ಬರೀಬೇಕಾಗ್ತದೆ. ಇನ್ನು ಸರಾಸರಿ ವೆಚ್ಚ ಅಂತಕ್ಕಂಥದ್ದು ಇಲ್ಲಿ ಕಡಿಮೆ ಆಗ್ತದೆ. ಸಂಶೋಧನೆ ಮತ್ತು ಅಭಿವೃದ್ಧಿ ಒಂದು ಸಾಧ್ಯವಾಗ್ತದೆ ಅಂಥೇಳಿ ಅನುಕೂಲಗಳು ಬರೀಬೇಕು. ಅದೇ ರೀತಿ ಅನಾನುಕೂಲತೆಗಳಂತೇಳಿ ಬಂದಾಗ ಮೊದಲೇ ಒಂದು ಪಾಯಿಂಟ್ ಏನಂತಂದ್ರೆ ಕೆಲಸದಲ್ಲಿ ಏಕತಾನತೆ ಅಂತಕ್ಕಂಥದ್ದು ಉಂಟಾಗ್ತದೆ. ಆಮೇಲೆ ಜವಾಬ್ದಾರಿತೆಯ ಒಂದು ಕೊರತೆ ಉಂಟಾಗ್ತದೆ. ಹೆಚ್ಚಿನ ಅವಲಂಬನೆ ಅಂತಕ್ಕಂಥದ್ದು ಕಂಡುಬರ್ತದೆ. ನಿರುದ್ಯೋಗಕ್ಕೆ ಮುಖ್ಯವಾಗಿ ಕಾರಣವಾಗ್ತದೆ. ಆಮೇಲೆ ಕೊನೆಯದಾಗಿ ವರ್ಗ ಕಲಹಕ್ಕೆ ಇದು ದಾರಿಯನ್ನು ಮಾಡಿಕೊಡುತ್ತದೆ. ಸೊ ಇದಿಷ್ಟು ಶ್ರಮ ವಿಭಜನೆಯ ಒಂದು ಅನುಕೂಲ ಮತ್ತು ಅನಾನುಕೂಲತೆಗಳಂತೇಳಿ. ಸೊ ಇದಿಷ್ಟು ಏನಂತಂದ್ರೆ 9ನೇ ತರಗತಿ ಸಮಾಜ ವಿಜ್ಞಾನ ಒಂದು FA4 ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸೊ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.